ನಾಡಹಬ್ಬ ಆಗಲಿ, ವಿದ್ಯಾರಣ್ಯ ಉತ್ಸವ ಆಗಲಿ, ನವರಾತ್ರಿ ಉತ್ಸವ ಆಗಲಿ, ಇದನ್ನು ಪ್ರಾರಂಭ ಮಾಡಿದವರು ವಿಜಯನಗರ ಅರಸರು. ವಿಜಯನಗರ ಅರಸರಿಗೆ ವಿದ್ಯಾರಣ್ಯ ಉತ್ಸವ ಅಂತ ಪ್ರಾರಂಭ ಆಗ್ತವೆ. ವಿದ್ಯಾರಣ್ಯ ಗುರುಗಳು ಹಕ್ಕ ಬುಕ್ಕ ಅನ್ನುವಂಥ ಮ್ಯಾಸ ನಾಯಕರಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು, ನೋಡ್ರಿ ಇಲ್ಲೇ ಹಕ್ಕ ಬುಕ್ಕ ಇವರು ದ್ರಾವಿಡರು ಆರ್ಯ ಸಂಸ್ಕೃತಿಯನ್ನು ದ್ರಾವಿಡ ಸಂಸ್ಕೃತಿಯನ್ನು ಸಮನ್ವಯಗೊಳಿಸಿದಂಥ ವಿದ್ಯಾರಣ್ಯ ಗುರುಗಳು ಇದನ್ನು ಪ್ರಾರಂಭಿಸಿದ್ರು ಅಂತ ಬರ್ತದೆ. ಆಮೇಲೆ ವಿಜಯನಗರ ಅರಸ ನಂತರ ಬಂದಂಥವ್ರು ಕನಗುಂಡಿಯಲ್ಲಿ ಮತ್ತು ಮೈಸೂರಲ್ಲಿ ಬಹಳ ವಿಜೃಂಭಣೆ ಆಯ್ತು. ಆದರೆ ಮೈಸೂರಿಗೆ ರಾಜಾಶ್ರಯ ಇತ್ತು. ಆದರೆ ಇಲ್ಲಿ ಬೆಳಗಾವಿಗಳಿಗೆ ಯಾಕೆ ಬಂತಂದ್ರೆ ಜಾಗೃತಿ ಕಾಲ ಅಂತಂದ್ರೆ ಕೆಳಕರ ಕಾಲ, ಜಾಗೃತಿ ಕಾಲ. ಅವರು ನಿಮ್ಮ ಪ್ರಾದೇಶಿಕ ಲ್ಯಾಂಗ್ವೇಜ್ನಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ನೀವು ಸ್ವಾತಂತ್ರ್ಯದ ಹೋರಾಟದ ಜೊತೆಗೇನೆ ನಾವು ಏಕೀಕರಣವನ್ನು ಪ್ರಾರಂಭಿಸಿದ್ರು. ಆಗ ಅವರು ಗಣಪತಿ ಉತ್ಸವ ಮತ್ತು ನವರಾತ್ರಿ ಉತ್ಸವವನ್ನು ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಮಾಡಿದರೆ, ಆಲೂರು ವೆಂಕಟರಾಯರಂತಾರು, ಕಡಪ ರಾಘವೇಂದ್ರಾಯರಂತಾರು ಅವರು ಪ್ರಾರಂಭಿಸಿದಾಗ ಇಲ್ಲಿ ಶಿವಲಿಂಗ ದೇಸಾಯಿ ಎನ್ನುವಂಥವ್ರು ಬಹಳ ಉತ್ಕೃಷ್ಟ, ಇಲ್ಲೇ ನಮ್ಮ ರುದ್ರಾಪುರ ದೇಸಾಯರು ಅವರು ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ಮಾಡಿಕೊಂಡು ಇದನ್ನು ಪ್ರಾರಂಭಿಸಿದ್ರು. ಅದಕ್ಕೆ ಸೆಕ್ರೆಟರಿ ಆದಂಥವ್ರನ್ನ ಮೊದಲ ಅನಂತರಾವ್ ಚಿಕ್ಕೋಡಿ ಅವರೆಲ್ಲ ಬರೀ 14 ರೂಪಾಯಿನೂ 6 ಅಷ್ಟು ಆವೇಶದಲ್ಲಿ 1927ರಲ್ಲಿ ಖರ್ಚಾಯ್ತು ಅಂತ ಬರ್ತದೆ. ಇದಕ್ಕೆಲ್ಲ ಹಿನ್ನೆಲೆ ಏನಂದ್ರೆ ಸ್ವಾತಂತ್ರ್ಯದ ಹೋರಾಟದ ಜೊತೆಗೇನೆ ಏಕೀಕರಣ ಪ್ರಾರಂಭ ಆಗಲಿಕ್ಕೆ ಕಾರಣ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹರಿದು ಯಾವಾಗ ಹೆಂಚೋತು? 1790ರಲ್ಲಿ ಟಿಪ್ಪುನ ಅಂತ್ಯ ಆದಾಗ 12 ಜಿಲ್ಲೆಗಳು ಮೈಸೂರುವರೆಗೆ, 4 ಜಿಲ್ಲೆಗಳು ನಿಜಾಮನ ಸಂಸ್ಥಾನಕ್ಕೆ, ಇನ್ನು 4 ಜಿಲ್ಲೆಗಳು ಮಾಧವರಾವ್ ಪೇಶ್ವೆಗೆ. ಆ ಮಾಧವರಾವ್ ಪೇಶ್ವೆಯಲ್ಲಿದ್ದಂಥ ಮರಾಠದ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು, ಪ್ರಾದೇಶಿಕ ಲ್ಯಾಂಗ್ವೇಜಿಗೆ ಮಾತು ಕೊಡ್ಬೇಕಂತೇಳಿ ನಮ್ಮ ಏಕೀಕರಣ ಪ್ರಾರಂಭ ಮಾಡಿದ್ರು. ಏಕೀಕರಣದಲ್ಲೇ 1920 ಮೇಲ್ವರ ಆ ಏಕೀಕರಣದ ಸಮಯದಲ್ಲೇ ಈ ನಾಡಹಬ್ಬ ಪ್ರಾರಂಭ ಆಯ್ತು. ಇದಕ್ಕೆ ನಾಡು, ನುಡಿ, ಸಂಸ್ಕೃತಿ, ಪರಂಪರೆ ಇವತ್ತೆಲ್ಲ ನಶಿಸಿ ಹೋಗ್ತದೆ. ಅದನ್ನು ಉಳಿಸ್ಬೇಕು ಅನ್ನುವಂಥ ಒಂದು ಉತ್ಕಟ ಆಸೆಯಿಂದ ಇಲ್ಲಿ ಬಹಳ ಮಂದಿ, ಇಲ್ಲಿ ನಮ್ಮಲ್ಲಿ ಅನಂತರಾವ್ ಚಿಕ್ಕೋಡಿ ಅವರ ನಂತರ ತುರ್ಮರಿ ಮಾಸ್ತರ್ ಅಂತವರು, ಆಮೇಲೆ ಸಿದ್ದನಗೌಡ ಪಾಟೀಲರು, ಅಣ್ಣ ಸಾಬ್ ಮಂಡಿ, ಹರಿ ದೇಶಪಾಂಡೆ, ಹಿಂಗೆ ಅನೇಕರು, ಮತ್ತು ನಮ್ಮ ಇಲ್ಲಿ ಅನಿಲ್ ಪೋದಾರ್ ಅವರು, ಮತ್ತು ರಮೇಶ್ ಕುರ್ಚಿ ಅಂತವರು ಭಾಳ ದೂರ ಆಗಿ 8 ದಿನಗಳ ಕಾಲ ಮಾಡ್ತಿದ್ದೀವಿ. ಮತ್ತು ಮೆರವಣಿಗೆ ಆಗ್ತಿತ್ತು ಆನೆಗಳು. ಇನ್ನು ನಮಗೆ ಬಂದಂಥ ಸುರೇಶ್ ಅಂಗಡಿ ಅವರು ಸುಮಾರು 22 ವರ್ಷ ತನಕ ಅವರು ಗೌರವಾಧ್ಯಕ್ಷ ಆಗಿ, ಅವರು ಕೂಡ 1996ರಿಂದ ಅವರು ಅಧ್ಯಕ್ಷ ಆದರು. ಭಾಳ ನಡೀತು. ನಂತರ ಬಂದವರು ಅಂತಂದರೆ 15-16 ವರ್ಷ ಆಯ್ತು. ನಮ್ಮ ಡಾಕ್ಟರ್ ರಾಜಶೇಖರ್ ಸಾಹೇಬರು ಒಳ್ಳೆ ಸುಸಂಸ್ಕೃತರು, ಒಳ್ಳೆ ವಾಂಗ್ಮಿಗಳು, ಅಷ್ಟೇ ಕನ್ನಡ ಉತ್ಕಟ ಅಭಿಮಾನಿಗಳು. ಈ ನಾಡಹಬ್ಬ ಉಳಿಬೇಕಾದ್ರೆ ಬಹಳ ತೊಂದರೆದಾಯಕ ಆಗಿದೆ. ಇಲ್ಲಿ ಕನ್ನಡ ಸಂಘಟನೆಗಳು, ವಡಗಾಂವ್ ಕಾಸವಾಗದವರಾಗಿರ್ಬೋದು, ಎಲ್ಲರೂ ಮಾಡಿದ್ದಾರೆ. ಅದರ ಜೊತೆಗಿನ ಕೇಳಿ ಅವರು 1973ರಲ್ಲಿ ಬಹಳ ತೊಂದರೆದಾಯಕದ ಪರಿಸ್ಥಿತಿಯಲ್ಲಿ ಇದನ್ನು ನಡೆಸ್ಕೊಂಡು ಬಂದಾರೆ. ನಂತರ ಇಲ್ಲಿ ನಾಡಹಬ್ಬದ ವೇದಿಕೆಯನ್ನು ಸುಟ್ಟು ಹಾಕ್ಯಾರ. ಈ ನಾಡಹಬ್ಬದ ವೇದಿಕೆ 3 ಕಡೆ ಆಯಿತು. ಮೊದಲ ನಮ್ಮ ಗಣಪತಿ ಗಲ್ಲಿಯಲ್ಲಿ ಮರಾಠ ಸ್ಕೂಲ್ನಲ್ಲಿ ಮಾಡ್ತಿದ್ವಿ. ನಂತರ ಬಂದಂಥದ್ದು ಆಮೇಲೆ ಇದು ವನಿತಾ ವಿದ್ಯಾಲಯ ಥರ ಹರ್ತಾರೆ. ಆಮೇಲೆ ಬಂದದ್ದು ನಮ್ಮ ನಾಗನೂರು ಶ್ರೀಗಳೇ ಇದಕ್ಕೆ ಕಾರಣಭೂತರಂತಂದ್ರು ಏನು ತಪ್ಪಿಲ್ಲ. ಅವ್ರಿಂದ ಬಂದದ್ದು ಕೊನೆಗೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತೀವಿ ಅಂತ ಅನ್ಬೋದು. ನೀವೆಲ್ಲ ಪತ್ರಿಕೋದ್ಯಮಗಳು, ಮಾಧ್ಯಮದವರು ಎಲ್ಲ ಪಾಲಿಟಿಕಲ್ ಇದಕ್ಕೇ ನೀವು ಭಾಳ ಒತ್ತು ಕೊಡ್ತೀರಿ, ಅದಕ್ಕೆ ಫೋಕಸ್ ಕೊಡ್ತೀರಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ಲಿಕ್ಕೆ ನೀವು ಫಂಡಮೆಂಟಲ್ ಆಫ್ ರೈಟ್ಸ್ ಹೆಂಗಿದಾವೆ, ಇದು ಫಂಡಮೆಂಟಲ್ ಆಫ್ ಡ್ಯೂಟಿ. ನೀವು ದಯವಿಟ್ಟು ನಿಮ್ಮ ಕರ್ತವ್ಯ ಯಾವುದು ಕನ್ನಡ ಹೆಂಗಿರ್ತದ ಹಂಗೆ ತೋರಿಸುವಂಥ ಕಾರ್ಯ ನೀವು ದಯವಿಟ್ಟು ಮಾಡಬೇಕು. ನಮ್ಮ ಪರಂಪರೆ ಭಾಳ ನಶಿಸ್ಲಿಕ್ಕತ್ತಿ. ನಾವು ಇದನ್ನು ಮಾಡ್ತಾ ಇರೋದು ಯಾಕಂತಂದ್ರೆ ಇವತ್ತಿನ ಜಗತ್ತಿನ ವಿದ್ಯಮಾನ ಅಂತ ಹಾಕಿ ಜಗತ್ತಿನಲ್ಲಿ ಏನು ನಡೆದದ ಈ ವೇದಿಕೆ ಕೇವಲ ಬರೇ ನಮ್ಮ ಕನ್ನಡಕ್ಕಷ್ಟೇ ಅಲ್ಲ, ಕನ್ನಡ ಅಭಿವೃದ್ಧಿನೂ ಆಗಬೇಕು, ರಾಷ್ಟ್ರೀಯತೆಯೂ ಆಗಬೇಕು, ಜ್ವಲಂತ ಸಮಸ್ಯೆಗಳನ್ನು ಕೂಡ ನಾವು ಸ್ಪಂದಿಸಬೇಕು ಅನ್ನೋಂಥ ಉದ್ದೇಶದಿಂದ ಡಾಕ್ಟರ್ ರಾಜಶೇಖರ್ ಅವರು ಬಂದಾಗ ಈ ವೇದಿಕೆಯ ಮೇಲೆ ನಾವು ಎಲ್ಲ ಸಬ್ಜೆಕ್ಟ್ಗಳನ್ನು ಬಿಟ್ಟು ವ್ಯಾಖ್ಯಾನಕಾರಗಳನ್ನು ಕರೆದು ನಾವು ಬಹಳ ದಪ್ಪವಾಗಿ ಇಲ್ಲಿ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ವಿ. ಆದರೆ ಪ್ರೋತ್ಸಾಹ ಇಲ್ಲ. ಯಾಕಂದರೆ ಟಿ ವಿ ಮಾಧ್ಯಮದ ಹಾವಳಿಯಿಂದ ಮತ್ತು ಮೊಬೈಲ್ ಹಾವಳಿಯಿಂದ ಎಲ್ಲ ಬರೀ
ಮನರಂಜನೆಗೆ ಆ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾರೆ, ಈ ಕಡೆ ಇಲ್ಲ. ಕೆಲವೊಬ್ರು ಕೇಳ್ಬೋದು, ಹಿಂದೆ ನಾಡೊಬ್ಬ ಬಹಳ ವಿಜೃಂಭಿಸ್ತಿತ್ತು, ಈಗ ಏನೂ ಇಲ್ಲ ಯಾಕಂತ ಕೇಳಿದಾಗ ಬಂಧುಗಳೇ ಇಷ್ಟೇ ಅವ್ರಿಗೆ ಉತ್ತರ. ಇದು ಯಾಕಂದ್ರೆ ಇಲ್ಲಿ ಎಲ್ಲ ಮಕ್ಕಳಲ್ಲಿ ಹಿಡ್ಕೊಂಡು ಈ ಮೊಬೈಲ್ ಬಹಳ ಅನಾಹುತ ಮಾಡ್ಲಿಕ್ಕತ್ತದ. ಒಂದು ಕಡೆ ಅಭಿವೃದ್ಧಿ ಮಾಡಿದ್ರೆ ಇನ್ನೊಂದು ಕಡೆ ಅನಾಹುತ ಮಾಡ್ತದೆ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತದೆ. ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ತಲೆಮಾರುಗಳವರೆಗಾದರೂ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಇದಕ್ಕೆ ಪ್ರೋತ್ಸಾಹ ಕೊಡ್ರಿ ಅನ್ನೋಂಥ ಮಾತಾಡಿ. ಮತ್ತೆ ನಾವು ದಯವಿಟ್ಟು 3ನೇ ತಾರೀಕು ಪ್ರಾರಂಭ ಆಗ್ತದೆ. ಅದಕ್ಕೆ ತೋಂಟದಾರೆ ಅಜ್ಜವರು, ಸಿದ್ದರಾಮ ಮಹಾಸ್ವಾಮಿಗಳು ಬಹಳ ಉತ್ಕಟ ಕನ್ನಡ ಅಭಿಮಾನಿಗಳು. ಅವರು ಇದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಅವರು ಕಾರಣೀಭೂತರು. ಅದಕ್ಕೆ ಅವರು ಅವತ್ತಿನ ಸಾನ್ನಿಧ್ಯ ವಹಿಸ್ತಾರೆ. ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು, ಈಗಿನ ಸಂಸದರು, ಅವರು ಉದ್ಘಾಟನೆ ಮಾಡ್ತಾರೆ. ಅಶಫ್ ಸೇಠ್ ಅವರು, ರಾಜು ಸೇಠ್ ಅವರು, ನಾವು ಧರ್ಮ ಇಲ್ಲಿ ಜಾತಿ ಮತ ಪಂತು ಇಲ್ಲದಂಥ ಈ ವೇದಿಕೆಗೆ ಅವ್ರು ನಾವು ಗೆಸ್ಟ್ ಅಂತ ಕರೆದಿದ್ದೀವಿ. ಮತ್ತು ಮಂಗಳಾ ಅಂಗಡಿ ಅವರು ಅವತ್ತಿನ ಅಧ್ಯಕ್ಷ, ಅವರೇ ಗೌರವ ಅಧ್ಯಕ್ಷ ಇದ್ದಾರೆ. ಅವ್ರ ಯಜಮಾನ್ ಹೋದ್ಮೇಲೆ ಅವರೇ ಅಧ್ಯಕ್ಷ ಆಗಿದ್ದಾರೆ. ಆ ನಂತರ 2ನೇ ದಿನ ಮತ್ತು ಕನ್ನಡ ಸಂಘಟನೆಗಳು ಅನ್ನೋಂಥದ್ರ ಬಗ್ಗೆ ಇವತ್ತಿನ ಗಡಿನಾಡ ಚೇತನ ಅಂತ ಗವಿಮಠ್ ಸರು ಅದ್ರ ಮೇಲೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದೆ ನೃತ್ಯ, ಡಾನ್ಸ್ಗಳು, ಸಂಸ್ಕೃತಿಯ ಪ್ರತೀಕಗಳ ಅದನ್ನು ಮಾಡ್ತಾ ಇದ್ದಾರೆ. ಮುಂದೆ 2ನೇ ದಿನ ನಾವು ಮಹಾತ್ಮ ಗಾಂಧಿಯವರು ನೋಡ್ರಿ, 100 ವರ್ಷ ಆಯ್ತು. ಚೆನ್ನಮ್ಮಾಜಿ 1824 ಅಕ್ಟೋಬರ್ 23 ಅವರು ವಿಜಯೋತ್ಸವನ ಆಚರಿಸಿದೆ. ಇಲ್ಲಿ 1924 ಮಹಾತ್ಮಾಜಿ ಅವರು ಒಂದೇ ಸಲ ಅವ್ರ ಅಧ್ಯಕ್ಷ ಆಗಿದ್ರು. ಆ ಅಧ್ಯಕ್ಷ ಆದಾಗ ಇಲ್ಲಿ ವಿಜಯನಗರ ಅಂತ ಇದು ಮಾಡಿದ್ರು. ಪಂಪಾ ಸರೋವರ ಅಂತೇಳಿ ಒಂದು ಬಾವಿಯನ್ನು ಕಟ್ಟಿದ್ರು, ಕಾಂಗ್ರೆಸ್ ಬಾವಿ ಅಂತದ. ಮತ್ತು ಹುದ್ಲಿಯಲ್ಲಿ ಅವರು 8 ದಿನಗಳ ಕಾಲ ಇಲ್ಲಿ ಅಹಿಂಸಾತ್ಮಕವಾದಂಥ ಚಳವಳಿಗೆ ಮೂಲ ಕಾರಣೀಭೂತ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಚರಕ ಇವನ್ನೆಲ್ಲವನ್ನ ಇಲ್ಲಿ ಅಳವಡಿಸ್ಕೊಂಡಂಥ ಅದು 100 ವರ್ಷ ಆಗಿದೆ. ಆ 100 ವರ್ಷದಲ್ಲಿ ಯಾವುದೂ ಪೆನ್ಷನ್ಗಳು ತೆಗೆದುಕೊಳ್ಳಂಥ ಅಣ್ಣುಗೂರಿ ಅಂತವರು, ಶ್ರೀರಂಗ ಕಾಮತ್ ಅಂತವರು, ಆಮೇಲೆ ನಮ್ಮ ಜಯದೇವ ಕುಲಕರ್ಣಿ, ಸುಶಲಾಬಾಯಿ ಕುಲಕರ್ಣಿ ಅಂತವರು, ಆಮೇಲೆ ಚನ್ನಪ್ಪ ವಾಲಿ ಅಂತವರು, ಸೋಮಲಿಂಗಪ್ಪ ಮಳಗಲಿ ಅಂತವರು, ಆಮೇಲೆ MB ದೇಸಾಯಿ ಅಂತ ನಮ್ಮ ಲೋಕದರ್ಶನ ಪತ್ರಿಕೆಯವರು, ಅವರು ಎಲ್ಲ ಕಡೆ ರಜಾಕ್ ಚಳವಳಿಗಳಿಗೂ ಭಾಗವಹಿಸಿದ್ರು, ಇಲ್ಲಿ ಭಾಗವಹಿಸಿದ್ರು. ಅಂಥವ್ರನ್ನ ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ದಿಲೀಪ್ ಕಾಮತ್ ಅಂತವರು ವ್ಯಾಖ್ಯಾನಗಳು ನೀಡ್ತಾ ಇದ್ದಾರೆ. ಆಮೇಲೆ ಜಯದೇವ ಕುಲಕರ್ಣಿ ಅವರು ಮೊಮ್ಮಗಳು ವನಿತಾ ಜಡ್ಜಿಯನ್ ಅಂತವರು ಇಲ್ಲಿ ವ್ಯಾಖ್ಯಾನ ನೀಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಬಂದು ನೀವು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ರಿ ಅಂತ ವಿಠ್ಠಲರಾವ್ ಯಾಳ್ಗಿ ಅವರು ಒಂದೇ ಮನೆಯಲ್ಲಿ 7-8 ಜನ ಇಲ್ಲಿ ಹೆಂಗ ವೀರ ಸಾವರ್ಕರ್ ಮನೆಯಲ್ಲಿ 4-5 ಜನ ಹೇಗಿದ್ರು ಹಂಗಿಲ್ಲೇ ಬೆಳಗಾವಿಯಲ್ಲೇನೆ ಯಾಳ್ಗಿ ಗೋವಿಂದರಾವ್ ಯಾಳ್ಗಿಯವರ ಮನೆತನದಲ್ಲಿ 6-7 ಮಂದಿ ಅವರು ಹೋರಾಟ ಮಾಡ್ಯಾರ. ಅವರನ್ನು ಕೂಡ ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ನೀವು ದಯವಿಟ್ಟು ಬರೀ. ಅವತ್ತಿನ ಗುರುಗೌಡ ಪಾಟೀಲ್, ಉಮೇಶ್ ಪಾಟೀಲ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೆ ಆಮೇಲೆ ಅವತ್ತು ಶ್ರೀಮತಿ ಸುಮಿತ್ರಾ ಮಲ್ಲಾಪುರ, ಶಾಂತಾ ಕಬ್ಬೂರ್ ಅವರು ಏನು ಮಾಡಿದ್ದಾರೆ. LS ಶಾಸ್ತ್ರಿ ಅವರು ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಪುಸ್ತಕವನ್ನು ಅವರು ಹೋರಾಟಗಾರದ ಪುಸ್ತಕವನ್ನು ಬರ್ತಾರೆ. ಅದರ ಮೇಲೆ ಅವ್ರನ್ನ ಅಧ್ಯಕ್ಷತೆ ಮಾಡಿವಿ. ಮತ್ತೆ ಆಮೇಲೆ 5ನೇ ತಾರೀಕು ಜಾಗತಿಕ ವಿದ್ಯಮಾನಗಳು. ಇವತ್ತು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಏನು ನಡೆದದ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ಗಳ ಬಗ್ಗೆ, ಆಮೇಲೆ ಇರಾಕ್, ಇದು ನಮ್ಮ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಗಳ ಬಗ್ಗೆ, ಇವತ್ತು ಜಗತ್ತಿನಲ್ಲಿ ಪ್ರಕೃತಿ ವಿಕೋಪ ಹೆಂಗಾಗ್ತದೆ ಮತ್ತು ಭಾರತ ಅದರಲ್ಲಿ ಯಾವ ರೀತಿ ಸ್ಪಂದಿಸ್ತದೆ, ಇಂಥ ವಿಷಯಗಳ ಮೇಲೆ ನಾವು ಅದಕ್ಕೆ ಫೋಕಸ್ ಕೊಟ್ಟು ಒಳ್ಳೆಯ ವ್ಯಾಖ್ಯಾನಕಾರಂಥ ಗೋವಿಂದಪ್ಪ ಗೌಡಪ್ಪಗಳು ಅವ್ರ ಮಕ್ಕಳೆಲ್ಲ ಅಮೆರಿಕದಾಗಿದ್ರೆ ಸ್ವದೇಶಿ ಅಭಿಮಾನದಿಂದ ಅವ್ರು ಇಲ್ಲೇ ಹುಬ್ಬಳ್ಳಿಯಲ್ಲಿದ್ದಾರೆ, ಅವ್ರು ವ್ಯಾಖ್ಯಾನ ನೀಡ್ತಾರೆ. ಅದಕ್ಕೂ ಕೂಡ ನೀವು ಒತ್ತು ಕೊಡಿ. ಅವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಡಾಕ್ಟರ್ ರಾಜಶೇಖರ್ ಸಾಹೇಬರು ವಹಿಸ್ತಾ ಇದ್ದಾರೆ. ಮತ್ತೆ ಅವತ್ತು RP ಪಾಟೀಲರು, ಸೋಮಲಿಂಗಪ್ಪ ಮಾವಿನಕಟ್ಟಿ ಅವರು, ಇಲ್ಲೇ ಸೋಮಲಿಂಗಪ್ಪ ಮಾವಿನಕಟ್ಟಿ ಅವರು ಕೂಡ ಕಾರ್ಯದರ್ಶಿ ಇದ್ದಾರೆ. ಅವರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ಸಹೋದರಿ ಸುಜಾತ ಉಳ್ಳಾಳ ಅವರು ಉಪಾಧ್ಯಕ್ಷರಿದ್ದಾರೆ, ಇವರು ಉಪಾಧ್ಯಕ್ಷರಿದ್ದಾರೆ. ಬಂಧುಗಳೇ, ಮಹಿಳಾ ದೌರ್ಜನ್ಯ ಹೇಗಿದೇನು ಪುರುಷರು ಕೂಡ ದೌರ್ಜನ್ಯ ಆಗ್ತದೆ. ಅದು 6ನೇ ತಾರೀಕು ಆ ವಿಷಯ ಮೇಲೆ ವ್ಯಾಖ್ಯಾನ ಮಾಡಲಿಕ್ಕೆ ನಮಗೆ ಹಾವೇರಿ ಯೂನಿವರ್ಸಿಟಿ ಇರ್ತಕ್ಕಂಥ ಸಹೋದರಿ ವಿಜಯಲಕ್ಷ್ಮಿ ಪುಟ್ಟಿಯವರು ಬರ್ತಾ ಇದ್ದಾರೆ. ಅದ್ರ ಮೇಲೆ ಅದೇ ಪುರುಷರು ಕೂಡ ದೌರ್ಜನ್ಯ ಭಾಳ ಆಗ್ತದೆ. ದುಡ್ಡು ಕೊಟ್ಟು ನಾವು ಬಸ್ನಾಗತ್ತಿದ್ರು ಕೂಡ
ನಾವು ನಿಲ್ಲುವಂಥ ಪರಿಸ್ಥಿತಿ ಇದೆ. ಅದ್ರ ಬಗ್ಗೆ ಏನೇನು ನಮಗೂ ಕೂಡ ಬಹಳ ದೌರ್ಜನ್ಯ ಆಗ್ತದೆ. ಅದ್ರ ಬಗ್ಗೆ ನಿಮ್ಮದೇ ಆದಂಥ ಶಿವಪೂಜೆ ಅವರು ಮುರುಗೇಶ್ ಶಿವಪೂಜೆ ಅವರು ಮಾತಾಡ್ತಾರೆ. ಆಮೇಲೆ ವಿಶೇಷ ಉಪನ್ಯಾಸಕ ಅಂತೇಳಿ ಸಹಾಯಕ ಕಮಿಷನರ್ ಆದಂಥ ರವಿ ಕೊಟಾರಸ್ತಿ ಕವಿಗಳಿದ್ದಾರೆ, ಸಾಹಿತಿ ಇದ್ದಾರೆ, ಒಳ್ಳೆ ವಾಗ್ಮಿ ಇದ್ದಾರೆ. ಅವರು ಅವತ್ತು ಇದನ್ನು ಮಾಡ್ತಾರೆ, ಅವರು ಮಾತಾಡ್ತಾ ಇದ್ದಾರೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಮ್ಮ ವಿದ್ಯಾ ಭಜಂತ್ರಿ ಅವರು ಕೊಡ್ತಾನಂದರು. 5 ಕೊಡಬೇಕಾದ ಸರ್ಕಾರದ ನಮಗೆ ಯಾವುದೂ ಸಹಾಯಿಲ್ಲ. ಕೊನೆಗೆ ನೀವು ಒಂದು 4-5 ಕಲಾ ತಂಡಗಳನ್ನ ಕೊಡ್ರಿ ಅಂತೇಳಿ ನಾವು ವರ್ಷ ವಿನಂತಿ ಮಾಡ್ತೀವಿ. ಅವರು 1, 2, 3 ಒಮ್ಮೆ 5 ಕೊಡ್ತಾರೆ, ಒಮ್ಮೆ 3 ಕೊಡ್ತಾರೆ. ಅವ್ರು ಅದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಿತ್ರರು ಕೇಳಿದ್ರು, ಸರ್ಕಾರದಿಂದ ಏನೂ ಬಂದಿಲ್ಲ. ಆದರೆ ನೋಡಿ, ಸರ್ಕಾರ ಮೊದಲಿನಿಂದಾರು ರಾಜ ಮಹಾರಾಜರು ಅಲ್ಲೇ ಮೈಸೂರು ಅರಸರು ಕೊಡ್ತಿದ್ರು. ಇಲ್ಲಿ ಬರೀ ಹೋರಾಟ ಮಾಡ್ಕೊಂತ ನಮ್ಮ ಉತ್ತರ ಕರ್ನಾಟಕ ಯಾವುದೇ ಥರದ ಅಭಿವೃದ್ಧಿಗಳು ಲಕ್ಷ್ಯ ಕೊಟ್ಟಿಲ್ಲ. ನಮ್ಮ ಸರ್ಕಾರಗಳು ಕೊಡ್ತಾ ಇಲ್ಲ. ಮುಂದೆ ನಾವು ಸಂಸ್ಥಾನದಲ್ಲಿ ಇದ್ದಿದ್ದಿಲ್ಲ. ಹೀಗಾಗಿ ನಮ್ಗೆ ಭಾಳ ತೊಂದರೆದಾಯಕ. ನಾವು 4 ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕಾರವಾರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಮಾಡ್ತಾ ಇದೆ ಮುಂದೆ. ಆಮೇಲೆ ನಮ್ಮ ಮಾಲಿಂಗಪ್ಪನವರು ಮತ್ತು ಕಾಡಪ್ಪನವರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಕೊನೆಯದಾಗಿ ಸಮಾರೋಪ ಮಾಡಿದೆ ಬಂಧುಗಳೇ. ಅವತ್ತು ಕವಿಗೋಷ್ಠಿ ಇದೆ. ಡಾಕ್ಟರ್ ಜಗಜಂಪಿ ಸರ್ ಉದ್ಘಾಟನೆ ಮಾಡ್ತಾರೆ. ಆಮೇಲೆ HI ತಿಮ್ಮಾಪುರ ಅಂತವರು ಅಂಜುಮನ್ ಕಾಲೇಜದ ರಿಟೈರ್ಡ್ ಪ್ರಿನ್ಸಿಪಾಲ್ರು ಅವರು ಅವತ್ತು ಅಧ್ಯಕ್ಷತೆಯನ್ನು ವಹಿಸ್ತಾರೆ. 22 ಮಂದಿ ಕವಿತೆಯನ್ನು ಕಾವ್ಯ ವಾಚನ ಮಾಡ್ತಾರೆ. ಸಂಬಂಧಪಟ್ಟ ಬನ್ನಿ ಸರ್, ಮೇಲ್ ಬನ್ನಿ, ಕಾವ್ಯ ವಾಚನ ಮಾಡ್ತಾರೆ. ಆ ನಂತರ ಇವೆಲ್ಲ ಆದಮೇಲೆ ಸನ್ಮಾನ ಸಮಾರಂಭ. ಇಲ್ಲಿ ಶ್ರೇಷ್ಠವಾದ ಈಗ ಸಣ್ಣ ವಯಸ್ಸಿನಲ್ಲೇನೆ ಒಂದು ಸಾಧನೆ ಮಾಡಿದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಸನ್ಮಾನ ಮಾಡ್ತಿದ್ವಿ. ವಿದ್ಯಾ ಭಜಂತ್ರಿ ಅವರು ಭಾಳ ವರ್ಷದಿಂದ ಒಂದು ಸಣ್ಣ ಹೆಣ್ಮಗಳು ಇಲ್ಲಿ ಒಂದು ಸಂಸ್ಥೆಯನ್ನು ಒಂದು ಸರ್ಕಾರಿ ನೌಕರಸ್ಥರಾಗಿ ಕೂಡ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಅವನ್ನೂ ಸನ್ಮಾನ ಮಾಡ್ತಿದ್ವಿ. ಇನ್ನು ಹಿರಿಯ ಸಾಹಿತಿ ಕವಿತ್ರಿ ನೀಲಗಂಗಾ ಚರಂತಿಮಠ ಅವರು ಭಾಳ ವಯೋವೃದ್ಧರು, ಜ್ಞಾನವೃದ್ಧರು, ಅವ್ರು ಮಾಡ್ತಾ ಇದ್ದೀವಿ. ಮತ್ತು ಶ್ರೀಮತಿ ನಿರ್ಮಲಾ ಪ್ರಕಾಶ್ ಸಂಗೀತದಲ್ಲಿ ಬಹಳ ಸಾಧನೆಯನ್ನು ಮಾಡಿದ್ದಾರೆ, ವಯೋವೃದ್ಧ ಆಗಿದ್ದಾರೆ. ಅವನು ಕೂಡ ಸನ್ಮಾನ ಮಾಡ್ತಿದ್ವಿ. ಇನ್ನು ಪ್ರಿಯಾ ಪುರಾಣಿಕ್ ಅಂತೇಳಿ ನಮ್ಮ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಬಹಳ ಕಾಲದಿಂದ ಇದ್ದಂಥವರು. ಮತ್ತು ಅವರು ಈ ನಮ್ಮ ಪ್ರಾಚೀನ ಕಲೆಗಳನ್ನು ಡಾಕ್ಟರೇಟ್ ಮಾಡಿದ್ದಾರೆ.